ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಸ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನವರಾತ್ರಿಯ 2ನೇ ದಿನ. ನಾನು ಬೆಳಗ್ಗೆನೇ ಬೇಗ ಮನೆ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಳ್ಳೋಣ ಅಂದ್ಕೊಂಡು ಬೇಗ ಮನೆ ಒರೆಸ್ತಾ ಇದ್ದೀನಿ. ದೇವ್ರ ಸಾಮಾನು ತೊಳೆದೇನಿರಲಿವಲ್ಲ, ಅದರಿಂದ ಬೇಗ ಆಗುತ್ತೆ ಅಂದ್ಕೊಂಡು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಒಂದು ಕಡೆಯಿಂದ ಎಲ್ಲ ಒದ್ಕೊಂಡು ಕಸ ಗುಡಿಸಿದ ನಂತರ ಇವಾಗ ನೀಟಾಗಿ ಒಂದು ಕಡೆಯಿಂದ ಒರೆಸ್ಕೊಬರ್ತಾ ಇದ್ದೀನಿ. ಇವತ್ತು ಬ್ರಹ್ಮಚಾರಿಣಿ ದೇವಿಯ ಆರಾಧನೆ, ಅಂದರೆ ನವರಾತ್ರಿಯ 2ನೇ ದಿನ ಅಲ್ವಾ, ಅದರಿಂದ ಬ್ರಹ್ಮಚಾರಿಣಿ ದೇವಿಯ ಪೂಜೆ ಇವತ್ತು. ಸೊ ಬೇಗ ಬೆಳಗ್ಗೆ ಇವತ್ತು ಪ್ರಸಾದ ಮಾಡೋಣ ಅಂದ್ಕೊಂಡು ನಿನ್ನೆ ನಾನು ದೇವ್ರ ಸಾಮಾನು ತೊಳೆದು ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯ್ತು, ಸಂಜೆ ಆಗೋಯ್ತು. ಅದರಿಂದ ಇವತ್ತು ಬೆಳಗ್ಗೆ ಪ್ರಸಾದ ನೈವೇದ್ಯಕ್ಕೆ ಇಟ್ಬಿಡೋಣ ಅಂದ್ಕೊಂಡು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಕವನಸ್ ವ್ಲಾಗ್ಸ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದರಲ್ಲಿ ಆಲ್ ಅನ್ನುವಂಥ ಆಪ್ಷನ್ ಬರುತ್ತೆ. ಅದು ಆಲ್ ಅನ್ನುವಂಥ ಆಪ್ಷನ್ ನೀವು ಪ್ರೆಸ್ ಮಾಡಿದ್ರೆ ನಾನು ಈ ಪ್ರತಿ ವಿಡಿಯೋ ಹಾಕಿದ್ರೂ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ಮನೆಯೆಲ್ಲ ಒರೆಸಾದ್ಮೇಲೆ ಸ್ನಾನ ಮಾಡ್ಕೊಂಡ್ಬರ್ತೀನಿ. ಇವಾಗ ಸ್ವಲ್ಪ ಪೊಂಗಲ್ ಮಾಡಿ ಅಂದ್ಕೊಂಡು ಪ್ರಸಾದಕ್ಕೆ ನೈವೇದ್ಯಕ್ಕೆ ಇವತ್ತು 2ನೇ ವಾರ, ನವರಾತ್ರಿ 2ನೇ ವಾರ ಆಗಿದೆ. ಅದನ್ನು ಸ್ವಲ್ಪ ಪೊಂಗಲ್ ಮಾಡೋಣ ಅಂದ್ಕೊಂಡು ನೋಡಿ ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೀನಿ. ಪೊಂಗಲ್ ಯಾರು ಜಾಸ್ತಿ ತಿನ್ನೋದಿಲ್ಲ, ಅದಕ್ಕೆ ಪ್ರಸಾದದ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಅಕ್ಕಿ ತೊಳ್ಕೊಳ್ಳೋಣ. ಫಸ್ಟು ಅಕ್ಕಿ ತೊಳ್ಕೊಳ್ಳೋಣ ಪ್ರಸಾದಕ್ಕೆ ನೈವೇದ್ಯಕ್ಕೆ. ನಾನು ಪೊಂಗಲಿಗೆ ಹೆಸ್ರು ಬೇಳೆ ಹಾಕ್ತಿಲ್ಲ, ಏನಕ್ಕೆ ಅಂದರೆ ನಾನು ಬರೀ ಮಾಡ್ತಿರೋದು ಬೆಲ್ದನ್ನ ಅಂತ ಮಾಡ್ತಿದ್ದೀನಿ. ಅದು ಸ್ವೀಟ್ ಪೊಂಗಲ್ ಆಗುತ್ತಲ್ವ, ಅದರಿಂದ ಬೆಲ್ದನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ತೊಗೊಂಡಿದ್ದೆ ನಾನು, ಚಿಕ್ಕ ಗ್ಲಾಸಲ್ಲಿ ಕಾಫಿ ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಸಾಕು. ಅದೇ ಜಾಸ್ತಿ ಆಗಿಬಿಡುತ್ತೆ. ಏನು ಗೊತ್ತಾ, ಜಾಸ್ತಿ ಪ್ರಸಾದ ಮಾಡಿ ವೇಸ್ಟ್ ಮಾಡಬಾರ್ದು, ಸ್ವಲ್ಪನೇ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಥೀಮ್. ಆದ್ದರಿಂದ ನಾನು ಸ್ವಲ್ಪನೇ ಒಂದು ನೋಡ್ತಿದ್ದೀರ, ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಅದಕ್ಕೆ 2 ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ. ನೋಡಿ, ಅಕ್ಕಿ ತೊಳೆದು ಬರೀ ಇವಾಗ ಅಕ್ಕಿ ಮಾತ್ರ ಕುದಿಸ್ಕೊತೀನಿ. ಉಪ್ಪು ಹಾಕಲ್ಲ, ಬೆಲ್ಲನೂ ಹಾಕಲ್ಲ, ಏನೂ ಹಾಕಲ್ಲ. ಪೊಂಗಲ್ ಇದು ಬೆಲ್ದನ್ನ, ಇವತ್ತು ಬೆಲ್ದನ್ನ ಇರೋದ್ರಿಂದ ನೈವೇದ್ಯ, ಅದರಿಂದ ಹೆಸರು ಬೇಳೆ ಕೂಡ ಹಾಕ್ತಿಲ್ಲ ನಾನು. ಬರೀ ಅಕ್ಕಿ ಕುದಿಸ್ಕೊಂಡು ನಾರ್ಮಲ್ ನಾವು ಹಾಲು ಹಾಕಿ ಬೆಲ್ದನ್ನ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡ್ತೀನಿ. ಹಾಗೆ ಇವತ್ತು ರೆಡ್ ಕಲರ್ ಇವತ್ತು, ಅದಕ್ಕೆ ರೋಜಿಂದ ದೇವ್ರ ಮನೆಯನ್ನು ಡೆಕೋರೇಟ್ ಮಾಡ್ತೀನಿ. ಹಾಗೆ ನಾನು ಕೂಡ ರೆಡ್ ಕಲರ್ ಸೀರೆ ಹಾಕ್ಕೊಂಡು ಪೂಜೆ ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ತೀನಿ. ಇದು ಕೂಗೋಷ್ಟೊತ್ತಿಗೆ ಇನ್ನೂ ದೇವ್ರ ಮನೆ ರೆಡಿ ಮಾಡಲ, ದೇವ್ರ ಮನೆ ರೆಡಿ ಮಾಡ್ಕೊಂಡು ಬನ್ನಿ. ಅನ್ನಕ್ಕೆ ಪೊಂಗಲ್ ನೈವೇದ್ಯಕ್ಕೆ ಇಡೋಷ್ಟೊತ್ತು ನೋಡಿ ನಮ್ಮ ಅಚ್ಚು ಹೆಂಗೆ ಮಾಡೋನೆಲ್ಲ ತೊಗೊಂಡು ತುಂಬ ತೀಟೆ ಕಲ್ತ್ಕೊಬಿಟ್ಟವನೆ. ಇಟ್ಟಿದ್ದೀನಿ ನೋಡಿ, ಹೂವು ಹಾಗೆ ತುಂಬ ಫ್ರೆಶ್ ಆಗಿದೆ, ಚೆನ್ನಾಗಿ ಕಾಣಿಸ್ತೈತೆ. ಅಂದರೆ ಇವಾಗ ರೆಡ್ ಕಲರ್ ಅಲ್ವ ಇವತ್ತು, ಅದಕ್ಕೆ ರೆಡ್ ಕಲರು ವೈಟ್ ಕಲರ್ ಹೂವು ತೆಗೆದು ರೆಡ್ ಕಲರ್ ಹಾಕ್ತೀನಿ. ಇವಾಗ ನೆನ್ನೆ ವೈಟ್ ಕಲರ್ ಹೂವು ಹಾಕಿದೆ. ಹಾಗೆ ಇವತ್ತು ರೆಡ್ ಕಲರ್ ಇರೋದ್ರಿಂದ ವೈಟ್ ಕಲರ್ ತೆಗೆದು ರೆಡ್ ಕಲರ್ ಹಾಕ್ತಾಯಿದ್ದೀನಿ. ರೆಡ್ ಕಲರ್ ಅಂದರೆ ನಾನು ಫುಲ್ಲು ರೋಜಿಂದನೇ ರೆಡಿ ಮಾಡ್ತೀನಿ. ನೆನ್ನೆ ಫುಲ್ಲು ವೈಟ್ ಸಾಮಂತಿಗೆ ಬರ್ತಿಲ್ಲ, ವೈಟ್ ಹೂವಂದನೇ ಅಲಂಕಾರ ಮಾಡಿದೆ. ಆಲ್ಮೋಸ್ಟ್ ನನ್ನ ಹತ್ರ ಹೂವು ಯಾವ ಕಲರ್ಸ್ ಅವೈಲೇಬಲ್ ಇದೆ, ಅಂದರೆ ಯಾವ ಕಲರ್ಸ್ ಇನ್ನೊಂದು ದಿವಸ ಯಾವ್ಯಾವ ಕಲರ್ಸ್ ಇದೆ ಆಲ್ಮೋಸ್ಟ್ ಇಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಇಡ್ತೀನಿ ಅಷ್ಟೇ. ನಾನೇನು ಮಾಡ್ತೀನಿ ಗೊತ್ತಾ, ದೇವ್ರ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಮೊದಲು ಒಂದು ಕಡೆಯಿಂದ ದೇವ್ರ ಮನೆ ಕ್ಲೀನ್ ಮಾಡ್ಕೊಬರ್ತೀನಿ. ಮತ್ತು ನಾರ್ಮಲ್ ನೀಟಾಗಿ ಒಂದು ಕಡೆಯಿಂದ ಒರೆಸಿದ್ರೆ ಏನೂ ಗಲೀಜಿರೋದಿಲ್ಲ, ನೀಟಾಗಿರುತ್ತೆ ದೇವ್ರ ಮನೆ ಅಂತ. ಹೂವೆಲ್ಲ ತೆಗೆದುಬಿಟ್ಟು ಒಂದು ಕಡೆಯಿಂದ ದೇವ್ರ ಮನೆನ ಒರೆಸ್ಕೊಂಬರ್ತೀನಿ. ನೋಡಿ, ಇಟ್ಟಿದಂಥ ಎಲೆ ಹಾಗೆ ಬಾಳೆಹಣ್ಣು ಕೂಡ ಎತ್ತಿಡ್ತಾಯಿದ್ದೀನಿ ಆಚೆಗೆ. ನಾವು ಏನು ಕಾಯಿ ಏನು ಎತ್ತಿಡೋದಿಲ್ಲ. ಕಾಯಿ ಏನಾದರೂ ಇನ್ ಕೇಸ್ ಬೂಸ್ಟ್ ಬರೋ ಚಾನ್ಸಸ್ ಆ ಥರ ಇರುತ್ತೆ ಅಂದ್ರೆ ಮಾತ್ರ ಎತ್ತಿಡೋದಷ್ಟೇ. ಬಾಳೆಹಣ್ಣೆಲ್ಲ ಬೆಳಗ್ಗೆಗೆ ಎತ್ತಿಟ್ಕೊಳ್ಳೋದು ನಾವು ಯಾವತ್ತೂ. ಈ ರೀತಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ಬಂದರೆ ನಿಮಗೆ ಹೂವು ಇಡೋದಕ್ಕೆ ಈಸಿ ಆಗುತ್ತೆ. ಅಲ್ಲೇ ಕ್ಲೀನ್ ಮಾಡಿ ಅಲ್ಲೇ ಹೂವು ಇಡ್ತೀನಿ ಅಂದರೆ ಹಿಂಸೆ ಆಗುತ್ತೆ. ನೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಬಿಟ್ಟು ನೋಡಿ, ಹೂವು ಇಡೋದಕ್ಕೆ ತುಂಬ ಫ್ರೆಶ್ ಆಗಿ ಅನಿಸುತ್ತೆ. ನೋಡಿ, ಇವಾಗೆಲ್ಲ ಕ್ಲೀನ್ ಮಾಡಾಯಿತು. ಇವಾಗ ಹೂವು ಇಡ್ತೀನಿ. ನಾನು ಯಾವುದೇ ಬೇರೆ ಹೂವು ಮಿಕ್ಸ್ ಮಾಡ್ತಿಲ್ಲ, ಬರೀ ರೋಸಲ್ಲೇ ಮುಡಿಸ್ತಾ ಇದ್ದೀನಿ. ಅದು ನಿಮಗೆ ಏನು ಗೊತ್ತಾ, ವೀಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ ಯಾವ ರೀತಿ ನಾನು ಡೆಕೋರೇಟ್ ಮಾಡ್ತಾಯಿದ್ದೀನಿ ಅಂತ. ಬಟ್ ರಿಯಲಾಗಿ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ವೀಡಿಯೋದಲ್ಲಿ ಅಂದರೆ ಸ್ವಲ್ಪ ಶೇಡ್ ಆಗ್ತಿರ್ತದೆ, ಬಿಸಿಲೆಲ್ಲ ಬೀಳ್ತಿರುತ್ತಲ್ಲ, ಅದರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿರಲ್ಲ. ನೋಡಿ, ಆಲ್ಮೋಸ್ಟ್ ಎಲ್ಲ ಹೂವು
ಎಲ್ಲ ಇಟ್ಟಿದ್ದಾಯಿತು. ನಮ್ಮ ಲಕ್ಷ್ಮಿಗೆ ಅಮ್ಮ ದಿಂಡು ಪೋಣಿಸ್ತೀನಿ ಅಂತ ದಿಂಡು ಪೋಣಿಸಿದ್ರು. ಅಷ್ಟೊತ್ತಿಗೆ ನಾನು ಹೂವು ಎಲ್ಲ ಮುಡಿಸ್ಕೊಂಡು ರೆಡಿ ಮಾಡ್ಕೊಬಿಟ್ರೆ ಆಮೇಲೆ ಲಾಸ್ಟಿಗೆ ದಿಂಡು ಇಡೋದಕ್ಕೆ ಸರಿ ಹೋಗುತ್ತೆ ಅಂದ್ಕೊಂಡು ನಾನು ಬೇಗ ಬೇಗ ಹೂವು ಎಲ್ಲ ಇಡ್ತಾಯಿದ್ದೀನಿ. ಏನು ಗೊತ್ತಾ, ಪ್ರಸಾದ ಆಲ್ಮೋಸ್ಟು ಸಂಜೆ ಹೊತ್ತು ಮಾಡಿದ್ರೆ ಬೆಟರ್. ಏನಕ್ಕೆ ಅಂದರೆ ಬೆಳಗ್ಗೆನೇ ಮಾಡಿಬಿಟ್ರೆ ಮಕ್ಳುಗಳು ಯಾರೂ ಇರೋದಿಲ್ಲ. ನೀವು ಯಾವುದೇ ಪ್ರಸಾದ ಮಾಡಿದ್ರೂ ಮಕ್ಳುಗಳಿಗೆ ಅದಕ್ಕೆ ಕೊಟ್ಟಾಗಲೇ ನೀವು ಮಾಡಿದಂಥ ಪ್ರಸಾದ ಏನು ದೇವ್ರಿಗೆ ತಲುಪೋದು. ಅದರಿಂದ ನಾನು ಸಂಜೆನೇ ಇವತ್ತೊಂದು ದಿವಸ ಅಷ್ಟೇ ನಾನು ಬೆಳಗ್ಗೆ ಮಾಡಿದ್ದು. ಅದಾಗಿದ್ದ ನಂತರ ನೆಕ್ಸ್ಟ್ ಡೇ ನಾನು ಸಂಜೆನೇ ಮಾಡಿಕೊಂಡೆ ಪ್ರಸಾದ. ಸಂಜೆ ಮಾಡಿ ಸ್ವಲ್ಪ ಹೊತ್ತು ಪೂಜೆ ಮಾಡಿ ನೈವೇದ್ಯಕ್ಕೆ ಇಟ್ಟ ನಂತರ ಅದು ಫ್ರೆಶ್ಶಾಗಿ ಇರುತ್ತೆ ಪ್ರಸಾದ, ಆವಾಗಲೇ ಕೊಟ್ಬಿಟ್ಟೆ ಸರಿ. ಬೆಳಗ್ಗೆ ಮಾಡಿ ನಾನು ಸಂಜೆ ನಾನು ಹುಡುಗರು ಕೊಡ್ತೀನಿ ಅಂದರೆ ಫುಲ್ಲೆಲ್ಲ ಒಣಗೋಗ್ಬಿಟ್ಟಿರುತ್ತೆ, ನಮಗೆ ಕೊಡೋದಕ್ಕೆ ಹಿಂಸೆ ಆಗ್ತಿರುತ್ತೆ, ಮಕ್ಳುಗಳು ಯಾರು ತಿನ್ನೋದಿಲ್ಲ. ಆದ್ದರಿಂದ ನಾನು ಸಂಜೆ ಹೊತ್ತೇ ಮಾಡ್ಕೋತೀನಿ. ಇವಾಗೆಲ್ಲ ಹೂವೆಲ್ಲ ಮುಡಿಸಿದಾಯಿತು. ಇನ್ನೂ ಅಮ್ಮ ದಿಂಡು ಪೋಣಿಸ್ತಿದ್ರು. ಅಷ್ಟೊತ್ತಿಗೆ ನಾನು ಹೊಸ್ತೆಲ್ಲ ಕುಂಕುಮ ಇಟ್ಕೊಬಿಡೋಣ ಅಂದ್ಕೊಂಡು ಹೊಸ್ತು ತೊಳ್ಕೊತಾ ಇದ್ದೀನಿ. ನಾನು ಪ್ರತಿ ದಿವಸ ಹೊಸ್ತು ತೊಳಿತೀನಿ, ಆಲ್ಮೋಸ್ಟ್ ತೊಳಿತೀನಿ. ಒಂದೊಂದು ಸಲ ಶುಕ್ರವಾರ ಮಂಗಳವಾರ ಆ ರೀತಿ ತೊಳ್ಕೊತೀನಿ, ಗುರುವಾರ ಆ ರೀತಿ. ದೇವ್ರ ಮನೆ ಹೊಸ್ಲು ಡೈಲಿ ಕಂಪಲ್ಸರಿ ಏನು ತೊಳೆಯೋದಿಲ್ಲ. ಆದರೆ ಹೊರಗಡೆ ಇರುವಂಥ ಮೇಯ್ನು ಹೊಸ್ಲನ್ನ ಕಂಪಲ್ಸರಿ ಪ್ರತಿದಿನ ನಾವು ತೊಳೆದು ಅಷ್ಟು ಕುಂಕುಮ ಇಡ್ತೀವಿ. ದೇವ್ರ ಮನೆ ಇದನ್ನು ಜಾಸ್ತಿ ತೊಳೆಯೋದಿಲ್ಲ, ನೀಟಾಗೆ ತೊಳ್ಕೊತೀನಿ, ಅಷ್ಟೇ ಎಲ್ಲ ನೀಟಾಗಿ ಹೋಗೋ ರೀತಿ. ಏನು ಗೊತ್ತಾ, ಹೊಸ್ಲು ನಾನು ನೀಟಾಗಿ ಕೈ ತುಂಬ ತೊಳಿಬೇಕಂತೆ, ಅದು ಲಕ್ಷ್ಮಿ ಅಂತಾರಲ್ಲ, ಅದರಿಂದ ಕೈ ತುಂಬ ತೊಳಿಬೇಕು. ಅರ್ಧಂಬರ್ಧ ತೊಳಿಬಾರ್ದು, ಅಲ್ಲಲ್ಲೇ ಮಣ್ಣು ರಂಗೋಲಿ ಅಲ್ಲಲ್ಲೇ ಬಿಡಬಾರ್ದು, ನೀಟಾಗಿ ತೊಳ್ಕೊಬೇಕು. ಸೈಡೇನು ಕುಂಕುಮ ಇಡೋದಕ್ಕೆ ಹೋಗಲಿ, ನೆನ್ನೆ ತಾನೇ ಇಟ್ಟಿದ್ನಲ್ಲ, ಅದರಿಂದ ಸೈಡೇನು ಕುಂಕುಮ ಇಡೋದಕ್ಕೆ ಹೋಗಿಲ್ಲ. ಇದೆಲ್ಲ ತೊಳೆದಿದ್ದ ನಂತರ ನೀಟಾಗಿ ಒರೆಸ್ಕೊಂಡು ನಂತರ ನಿಮಗೆ ಅರಿಶಿನ ಇಡ್ತೀವಿ, ಅರಿಶಿನ ತಿಕ್ತಾಯಿದ್ದೀನಿ. ಏನು ಗೊತ್ತಾ, ನನಗೆ ಹೊಸ್ಲಿಗೆ ಅರಿಶಿನ ಸ್ವಲ್ಪ ಜಾಸ್ತಿ ಇಟ್ಟು ಅದಕ್ಕೆ ಅಷ್ಟು ಕುಂಕುಮ ಇಟ್ಟರೆ ಒಂದು ಎಷ್ಟು ಲಕ್ಷ್ಮಿ ಕಳೆ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೊಸ್ಲು. ಆದ್ದರಿಂದ ನಾನು ಸ್ವಲ್ಪ ಹೊಸ್ಲಿಗೆಲ್ಲ ಸ್ವಲ್ಪ ಜಾಸ್ತಿನೇ ಅರಿಶಿನ ಇಡ್ತೀನಿ. ಕೆಲವರು ಅರಿಶಿನ ಹಿಡಿದ್ರೆ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಕುಂಕುಮ ಇಟ್ಬಿಡ್ತಾರೆ, ಅದು ಅವ್ರವ್ರ ಪದ್ಧತಿ. ನನಗೆ ಈ ರೀತಿ ಮಾಡೋದು ನನಗೆ ತುಂಬಾ ಇಷ್ಟ. ನೋಡಿ ಎಷ್ಟು ಹೈಲೈಟಾಗಿ ಕಾಣಿಸಿದೆ. ಅರಿಶಿನ ಇಟ್ಬಿಟ್ಟು ನೀವು ಕುಂಕುಮ ಇಟ್ಟು ನೋಡಿರಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬರೀ ಹೊಸ್ಲಿಗೆ ಕುಂಕುಮ ಇಡೋದಕ್ಕೂ ಅರಿಶಿನ ಇಟ್ಟಾಗಿದ್ದ ನಂತರ ನೀವು ಕುಂಕುಮ ಇಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ. ಇವಾಗ ನಾನು ರಂಗೋಲಿ ಬಿಡ್ತೀನಿ. ನನಗೆ ರಂಗೋಲಿ ಅಷ್ಟೊಂದು ಬರೋದಿಲ್ಲ, ಏನೂ ಪರವಾಗಿಲ್ಲ, ಸುಮಾರಾಗಿ ಬಿಡ್ತೀನಿ. ಅಮ್ಮ ತುಂಬ ಚೆನ್ನಾಗಿ ಬಿಡ್ತಾರೆ. ಅವರು ದಿಂಡು ಪೋಣಿಸಿದ್ರಲ್ವ, ಅದರಿಂದ ನಾನೇ ರಂಗೋಲಿ ಬಿಡೋಣ ಅಂದ್ಕೊಂಡು ರಂಗೋಲಿ ಎಲ್ಲ ಬಿಡ್ತಾಯಿದ್ದೆ. ಹೆಂಗೆ ಗೊತ್ತಾ, ಹೊಸ್ಲು ನೀವು ದೇವ್ರ ಮನೆ ಎಷ್ಟು ರೆಡಿ ಮಾಡೋದು ಇಂಪಾರ್ಟೆಂಟು, ಹೊಸ್ಲು ಕೂಡ ಅಷ್ಟೇ ಇಂಪಾರ್ಟೆಂಟು. ಹೊಸ್ಲಿಗೂ ಕೂಡ ನಮ್ಮ ಕಡೆ ಅಷ್ಟೇ ಶ್ರೇಷ್ಠತೆ ಕೂಡ ಇದೆ. ನಾನು ಇದಕ್ಕೆ ಸ್ವಸ್ತಿಕ್ ಬರೀತಿದ್ದೀನಿ, ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿ ಬರ್ಕೊಳ್ಳಿ. ನೋಡಿ, ಹೊಸ್ಲನ್ನು ಕೂಡ ನೀಟಾಗಿ ರೆಡಿ ಮಾಡಿದ್ದಾಯಿತು. ನಿಮಗೆ ಸಡನ್ಲಿ ನೀವು ದೇವ್ರ ಮನೆ, ನಮ್ಮ ಮನೇಲಿ ಹೆಂಗೆ ಗೊತ್ತಾ, ಅಡುಗೆ ಮನೆಗೆ ಹೋಗ್ಬೇಕಾದ್ರೆ ದೇವ್ರ ಮನೇಲಿ ದೀಪ ಹಚ್ಚಿದ್ರೆ ಒಂಥರ ಮನೆಗೆ ಕಳೆ ಅನಿಸುತ್ತೆ, ಇಲ್ಲಾಂತಂದ್ರೆ ಏನೋ ಒಂಥರ ಡಲ್ ಅನಿಸ್ತಿರುತ್ತೆ. ಆದ್ದರಿಂದ ನಾವು ಆಲ್ಮೋಸ್ಟ್ ಡೈಲಿ ದೀಪ ಹಚ್ಚೋಕ್ಕೆ ಟ್ರೈ ಮಾಡ್ತೀವಿ. ನೋಡಿ, ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು. ಸೊ ಫ್ರೆಂಡ್ಸ್, ನೋಡಿ ಆಲ್ಮೋಸ್ಟ್ ಬೆಲ್ಲ ಆಗಿದೆ. ಹಾಲಲ್ಲೇ ಬೇಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಫಸ್ಟು ಅನ್ನ ಕುದಿಸ್ಕೊಂಡು ಅದಾಗಿದ್ದ ನಂತರ ನೀವು ಹಾಲಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕಷ್ಟೆ. ಹಾಲು, ಏಲಕ್ಕಿ ಪುಡಿ ಹಾಗೆ ಬೆಲ್ಲ ಇಷ್ಟು ಹಾಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ಆ ಪಾಕ ಚೆನ್ನಾಗಿ ಹಿಡಿಯೋ ಥರ. ನಾನು ಸ್ವಲ್ಪ ಕೊಬ್ಬರಿ ತುರಿ ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕಾಯಿ ಇದ್ದರೆ ಕಾಯಿ ಆದರೂ ಹಾಕೋಬೋದು, ಅಥವಾ ಕೊಬ್ಬರಿ ಇದ್ದರೆ ಕೊಬ್ಬರಿ ಆದರೂ ಹಾಕೋಬೋದು. ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಲಾಸ್ಟಲ್ಲಿ ಹಾಕೊಳ್ಳಿ, ಮೊದಲೇ ಹಾಕೊಂಡ್ರೆ ಬೆಲ್ಲ ಎಲ್ಲ ಹೀಗ್ಕೊಬಿಡುತ್ತೆ, ಡ್ರೈನೆಸ್ ಬಂದ್ಬಿಡುತ್ತೆ. ಅದಕ್ಕೆ ಲಾಸ್ಟಲ್ಲಿ ಹಾಕೊಂಡು ಸ್ವಲ್ಪ ಬೇಯಿಸ್ಕೋಬೇಕಷ್ಟೆ. ತುಂಬಾ ಸಖತ್ತಾಗುತ್ತೆ ಟೇಸ್ಟು. ನೀಟಾಗಿ ಮಿಕ್ಸ್ ಮಾಡಿಕೊಡಿ, ಸಾಕು. ಬೆಲ್ಲನ ದೇವರಿಗೆ ನೈವೇದ್ಯವಾಗಿರುವಂಥ ದೇವರಿಗೆ ನೈವೇದ್ಯಕ್ಕೆ ಪ್ರಸಾದ ರೆಡಿ ಆಯಿತು. ದೇವ್ರ ಮನೆ ಆಲ್ಮೋಸ್ಟ್ ನಮಗೆಲ್ಲ ರೆಡಿಯಾಗಿದ್ದು ದೇವ್ರ ಮಣ್ಣು. ಇವಾಗ ಪೂಜೆ ಮಾಡ್ಕೋಬೇಕಷ್ಟೆ. ಕಾಯಿಗಿಂತ ಕೊಬ್ಬರಿ, ಹಸಿ ತೆಂಗಿನಕಾಯಿಗಿಂತ ಒಣ ಕೊಬ್ಬರಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಬೆಲ್ಲನಕ್ಕೆ. ಇವಾಗ ಆಗಿದೆ, ಇದನ್ನು ನೈವೇದ್ಯಕ್ಕೆ ಇಡಬೇಕು.
ಇವತ್ತು ರೆಡ್ ಕಲರ್ ಆಗಿರೋದ್ರಿಂದ ನಾನು ರೆಡ್ ಸೀರೆ ಹಾಕ್ಕೊಂಡಿದ್ದೀನಿ. ದಯವಿಟ್ಟು ಯಾರೋ ನಿಮಗೆ ಸೀರೆ ಉಡೋದಕ್ಕೆ ಬರೋದಿಲ್ಲ ಅಂತ ಕಮೆಂಟ್ ಮಾಡಬೇಡಿ. ನನಗೆ ಹೆಂಗೆ ಬರುತ್ತೋ ನಾನು ಅದೇ ರೀತಿ ಉಟ್ಟಿದ್ದೀನಿ. ನನಗೆ ಅಷ್ಟೊಂದು ಸೀರೆ ಉಡೋದಕ್ಕೆ ಬರೋದಿಲ್ಲ, ಏನೋ ತಕ್ಕ ಮಟ್ಟಿಗೆ ಬರುತ್ತೆ ಅಷ್ಟೇ. ಹಾಗೆ ನೋಡಿ ನಾನು ನೈವೇದ್ಯನೂ ಇಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಇದು ಧೂಪ ಹಾಕೋದಕ್ಕೆ 1 ಪೀಸ್ ಚಕ್ಕೆ, 3 ಲವಂಗ, ಹಾಗೆ 1 ಪಲಾವ್ ಎಲೆ, ಕರ್ಪೂರ, ಹಾಗೆ ಬಿಳಿ ಸಾಸಿವೆ ಬರುತ್ತೆ, ಬಿಳಿ ಸಾಸಿವೆ, ಸ್ವಲ್ಪ ತುಪ್ಪ, ಒಂದು 3-4 ಡ್ರಾಪ್ ಅಷ್ಟು ತುಪ್ಪ, ಕರ್ಪೂರ, ಸಾಂಬ್ರಾಣಿಗೆ ಹಾಕಿ ನವರಾತ್ರಿ ನಾವು ಹೊಗೆ ಕೊಡ್ತೀವಿ. ಮನೆಗೆ ಇಡೀ ಮನೆಗೆ ಫುಲ್ ಹೊಗೆ ಕೊಡ್ತೀವಿ. ನಾರ್ಮಲಾಗಿ ನವರಾತ್ರಿ ಇಲ್ಲ ಅಂದರೆ ಮಂಗಳವಾರ ಹಾಗೆ ಶುಕ್ರವಾರ 2 ದಿನ ಕೂಡ ಹೊಗೆ ಕೊಡ್ತೀವಿ. ಏನು ಗೊತ್ತಾ, ಈ ರೀತಿ ಹೊಗೆ ಕೊಡೋದ್ರಿಂದ ಮನೇಲಿರುವಂಥ ನೆಗೆಟಿವ್ ವೈಬ್ಸ್ ಎಲ್ಲ ಹೋಗುತ್ತೆ, ಪಾಸಿಟಿವ್ ವೈಬ್ಸ್ ಬರುತ್ತೆ ಅನ್ನೋದು ಒಂದು ನಂಬಿಕೆ. ಪಲಾವ್ ಸಾಮಾನು ಆಲ್ಮೋಸ್ಟ್ ತುಂಬಾ ಒಳ್ಳೆಯದು. ಈ ರೀತಿ ನೀವು ಪೂಜೆಗೆ ಬಳಸೋದು ತುಂಬಾ ಒಳ್ಳೆಯದು. ನೋಡಿ ನಾನು ಈ ರೀತಿ ಫಸ್ಟು ಹಚ್ಚಿಬಿಟ್ಬಿಡ್ತೀನಿ. ದೀಪ ಹಚ್ಚಿ ಗಂಧ ಕಡ್ಡಿ ಹಚ್ಚಿದ ನಂತರ ನಾನು ಈ ರೀತಿ ಹಚ್ಚಿಬಿಟ್ಬಿಟ್ಟು ಅದಾಗಿದ್ದ ನಂತರ ನಾನು ತುಪ್ಪದ ದೀಪ ಬೆಳಗ್ತೀನಿ. ನನಗೆ ಸ್ವಲ್ಪ ಕೆಮ್ಮಿದ್ದರಿಂದ ನವರಾತ್ರಿ 4 ದಿವಸ 5 ದಿವಸ ಅಷ್ಟು ಧೂಪ ಹಾಕೋಕ್ಕಾಗಿಲ್ಲ. ಯಾಕೆಂದರೆ ನನಗಿನ್ನೂ ಕೆಮ್ಮು ಜಾಸ್ತಿ ಆಗಿಬಿಡುತ್ತೆ ಅಂದ್ಕೊಂಡು ನಾನು ಸ್ವಲ್ಪ 2 ದಿವಸ ಅವಾಯ್ಡ್ ಮಾಡಿದೆ. ಅದಾಗಿದ್ದ ನಂತರ ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಹೆಲ್ತ್ ನೋಡ್ಕೋಬೇಕಲ್ವ ನಾವು. ಅದರಿಂದ ಸ್ವಲ್ಪ ಗಂಧ ಕಡ್ಡಿ, ಇನ್ನು ಕರ್ಪೂರ, ಚಕ್ಕೆ ಎಲ್ಲ ನೀಟಾಗಿ ಬೇಯಬೇಕು. ಧೂಪ ಹೋಗಿ ಆವಾಗಲೇ ಬರೋದು. ನೀವು ಫುಲ್ಲು ಆರೋಗೋವರೆಗೂ ಇರಬಾರ್ದು. ಅಲ್ಲಿ ಸ್ವಲ್ಪ ಒಂದು 5 ನಿಮಿಷ ಆಗಿದ ನಂತರ ಆರಿಸ್ಬಿಡಿ. ಅದು ತುಂಬಾ ಹೊಗೆ ಬರುತ್ತೆ. ಮೂಲೆಗೂ ಕೂಡಿ ನಿಜ ತುಂಬಾ ಪಾಸಿಟಿವ್ ವೈಬ್ಸ್ ಬರುತ್ತೆ. ಅದಾಗಿದ್ದ ನಂತರ ನಾನು ತುಪ್ಪನ ಈ ರೀತಿ ಕೈಗೆ ಹಾಕ್ಕೊಂಡು ರಬ್ ಮಾಡಬೇಕು. ರಬ್ ಮಾಡಿದ್ರೆ ನಮಗೊಂದು ಸುತ್ತ ಒಂದು ಕವಚ ಥರ ಕ್ರಿಯೇಟ್ ಆಗುತ್ತೆ ನನ್ನ ನಂಬಿಕೆ. ಅದಾಗಿದ್ದ ನಂತರ ನಾನು ಖಡ್ಗಮಾಲ ಸ್ತೋತ್ರ ಪ್ರತಿದಿನ ನಾನು ನವರಾತ್ರಿಲಿ ಖಡ್ಗಮಾಲ ಸ್ತೋತ್ರ ಓದ್ತೀನಿ. ಹಾಗೆ ನಾರ್ಮಲಾಗಿ ಮಂಗಳವಾರ ಶುಕ್ರವಾರ ನಾನು ಖಡ್ಗಮಾಲ ಸ್ತೋತ್ರನ ಓದ್ತೀನಿ. ನನಗೇನೋ ಮನಸ್ಸಿಗೆ ತುಂಬಾ ಸಮಾಧಾನ ಅನಿಸುತ್ತೆ, ಅದರಿಂದ ನಾನು ಓದ್ತೀನಿ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀವು ಮಾಡ್ಕೊಳ್ಳಿ. ದಯವಿಟ್ಟು ಏನು ಗೊತ್ತಾ, ಬೇರೆಯವರು ಈ ರೀತಿ ಮಾಡ್ತಾರೆ, ನೀವು ಓವರ್ ಆಯಿತು ಆ ರೀತಿ ದಯವಿಟ್ಟು ಕಮೆಂಟ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಅವರವ್ರ ನಂಬಿಕೆ ಅವ್ರವ್ರಿಗೆ. ನಿಮಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಪರವಾಗಿಲ್ಲ, ಅವ್ರ ಇಷ್ಟನ ನೀವು ಯಾವತ್ತೂ ಜಡ್ಜ್ ಮಾಡೋದಕ್ಕೆ ಹೋಗಬಾರ್ದು. ಇಲ್ಲಿ ನೋಡಿ ನಮ್ಮ ಅಚ್ಚನೂ ಕೂಡ ಬಂದು ಹಂಗೆ ತರಲೆ ಮಾಡ್ತಾವನೆ. ನಾನು ಖಡ್ಗಮಾಲ ಸ್ತೋತ್ರನ ನವರಾತ್ರಿಲಿ ಪ್ರತಿದಿನ ಓದ್ತೀನಿ. ಅದೇನೋ ನನಗೆ ನಾನೇನೋ ಒಂದು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನಾನು ಓದ್ಕೋತೀನಿ. ನಿಮಗೂ ಹಾಗೆ ನೀವು ಹಾಗೆ ಯಾವುದೋ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ, ದೇವ್ರು ಒಳ್ಳೇದು ಮಾಡುತ್ತೆ. ನಾನು ಓದಿದ ನಂತರ ಸ್ವಲ್ಪ ಒಂದು 5 ನಿಮಿಷ ದೇವಿ ಪ್ರಾರ್ಥನೆ ಮಾಡ್ತೀನಿ. ಅದಾಗಿದ ನಂತರ ನಾನು ಖಡ್ಗಮಾಲ ಸ್ತೋತ್ರ ಓದಿದ ನಂತರ ನಾನು ತುಪ್ಪದಾರತಿ ಬೆಳಗ್ಗೆ ಪೂಜೆನ ಎಂಡ್ ಮಾಡ್ತೀನಿ. ನೀವು ಯಾವ ರೀತಿ ನಿಮ್ಮ ಮನೇಲಿ ನೀವು ನವರಾತ್ರಿ ಯಾವ ರೀತಿ ಮಾಡ್ತೀನಿ ಅದನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನನಗೇನೋ ಒಂಥರ ಖುಷಿ ಕೊಡುತ್ತೆ ನವರಾತ್ರಿ ಮಾಡೋದು ಅಂತ. ನಾನ್ ವೆಜ್ ತಿಂದಂಗೆ ಫುಲ್ಲು ಮಡಿಲಿ ಮಾಡಬೇಕು. ಯಾವುದೇ ಆದರೂ ಅಷ್ಟೇ, ನೀವು ಸ್ವಲ್ಪ ಶ್ರದ್ಧೆಯಿಂದ ಮಾಡಿದ್ರೆ ಆ ದೇವರು ನಿಮಗೆ ತುಂಬಾ ಫಲ ಕೊಡುತ್ತೆ. ನೋಡಿ ಪೂಜೆ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇವಾಗ ನಾನು ಲಾಸ್ಟಿಗೆ ನಾನು ಮೊದಲೇ ಹೇಳ್ದಂಗೆ ಖಡ್ಗಮಾಲ ಸ್ತೋತ್ರ ಹೋಗೋದಿದ್ದ ನಂತರ ನಾನು ತುಪ್ಪದ ಆರತಿ ಬೆಳಗ್ತಾ ಇದ್ದೀನಿ. ಕೆಲವರು ಕರ್ಪೂರ ಬೆಳಗ್ತಾರೆ, ನಾವು ಕರ್ಪೂರ ದೇವ್ರಿಗೆ ಯೂಸ್ ಮಾಡೋದೇ ಇಲ್ಲ. ಈ ರೀತಿ ಧೂಪ ಹಾಕೋದಿಕ್ಕೆ ಬಿಟ್ಟರೆ ನಾವು ಕರ್ಪೂರದಲ್ಲಿ ಬೆಳಗೋದೇ ಇಲ್ಲ. ತುಪ್ಪದ ಬತ್ತಿ ಮಾಡಿ ಇಟ್ಕೊಬಿಡ್ತೀವಿ. ತುಪ್ಪದ ಆರತಿನ ನಾವು ಮಾಡೋದು ಯಾವಾಗಲೂ. ಪ್ರತಿದಿನ ನಾನು ಗಂಧ ಕಡ್ಡಿ ಬೆಳಗಿದ ನಂತರ ನಾನು ತುಪ್ಪದ ಆರತಿನೇ ಬೆಳಗೋದು. ನಾನು ಕರ್ಪೂರ ಹಚ್ಚಬಾರ್ದು ಮನೇಲಿ ಅಂತಾರೆ, ಆದ್ದರಿಂದ ನಾನು ಕರ್ಪೂರ ಹಚ್ಚೋದಕ್ಕೆ ಹೋಗೋದಿಲ್ಲ. ನೋಡಿ ಪೂಜೆ ಎಲ್ಲ ಮುಗಿಯಿತು. ಇವಾಗ ಸಾಂಬ್ರಾಣಿ ತೊಗೊಂಡು, ಸಾಂಬ್ರಾಣಿ ಧೂಪ ಇರುತ್ತಲ್ಲ ಅದನ್ನು ಇಡೀ ಮನೆಗೆ ನಾನು ರೂಮು ಹಾಲು ಇಡೀ ಮನೆಗೆ ನಾನು ಸಾಂಬ್ರಾಣಿ ಧೂಪ ತೋರಿಸ್ಕೊಂಬರ್ತೀನಿ. ಬರೀ ಹಾಲಿಗೆ ಮಾತ್ರ ಅಲ್ಲ, ಇಡೀ ಮನೆಗೆ ತೋರಿಸ್ಕೊಡ್ಬೇಕು. ಆವಾಗಲೇ ಇನ್ನು ಮನೇಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನೆಗೆಟಿವ್ ವೈಬ್ಸ್ ಇದ್ದರೆ
ಅದು ಹೋಗುತ್ತೆ. ನಾನು ನಂಬಿರೋದದು ನೆಗೆಟಿವ್ ವೈಬ್ಸ್ ಇದ್ರೂ ಹೋಗುತ್ತೆ. ಸೊ ಗೈಸ್ ನೋಡಿದ್ರಲ್ಲ ನವರಾತ್ರಿ 2ನೇ ದಿನ ನಮ್ಮನೇಲಿ ಹೇಗಿತ್ತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಹೇಳ್ತಿದ್ದೀನಿ, ದಯವಿಟ್ಟು ಕವನಾಸ್ ವ್ಲಾಗ್ಸ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.